वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमास्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे। ಓ ಭೂಮಾತೆ, ವಿಷ್ಣುವಿನ ಪತ್ನಿ, ಪರ್ವತದಂತಹ ಸ್ತನಗಳಿಂದ ಅಲಂಕರಿಸಲ್ಪಟ್ಟವಳೆ, ಸಾಗರದಂತಹ ವಸ್ತುಗಳನ್ನು ಧರಿಸಿದವಳೆ, ನಿನ್ನನ್ನು ನನ್ನ ಪಾದಗಳು ಮುಟ್ಟಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ಎಂಬುದಾಗಿದೆ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಾವು ಭೂಮಿ ತಾಯಿಯನ್ನು ಸ್ಪರ್ಶಿಸಿ ನಮಸ್ಕರಿಸಬೇಕು. ಭೂಮಿ ತಾಯಿಗೆ ನಮಸ್ಕರಿಸುವುದರ ಮೂಲಕ ನಾವು ಧನ್ಯವಾದ ಹೇಳಬೇಕು. ಭೂಮಿಗೆ ತಲೆಬಾಗುವುದರೊಂದಿಗೆ ಭೂಮಾತೆಯ ಆಶೀರ್ವಾದವೂ ಸಿಗುತ್ತದೆ. ಯಾವುದೇ ಆಚರಣೆಗೂ ಮುನ್ನ ನಾವು ಭೂಮಿ ತಾಯಿಯನ್ನು ಪೂಜಿಸಬೇಕು. ಮನೆ, ಅಂಗಡಿ ನಿರ್ಮಿಸುವಾಗ ಭೂಮಿ ಪೂಜೆ ಎಂದು ವಿಶೇಷ ಮಂತ್ರಗಳೊಂದಿಗೆ ಭೂಮಿ ತಾಯಿಯನ್ನು ಪೂಜಿಸಲಾಗುತ್ತದೆ. ಮನೆಯ ತಳಹದಿಯಲ್ಲಿ ಬೆಳ್ಳಿಯ ಹಾವನ್ನು ಇಡಲಾಗುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ಇದರರ್ಥ ಭೂಮಿಯು ಹಾವಿನ ಹೆಡೆಯ ಮೇಲೆ ನಿಂತಿದೆ. ರೈತರು ತಮ್ಮ ಬೆಳೆಗಳನ್ನು ಬಿತ್ತುವ ಮೊದಲು ಭೂಮಾತೆಯನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಭೂಮಿ ಪೂಜೆಯು ಒಬ್ಬ ವ್ಯಕ್ತಿಯನ್ನು ಅವನ ಭೂಮಿ ಮತ್ತು ಅವನ ಮಣ್ಣಿನೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ಅಹಂಕಾರದಿಂದ ದೂರವಿರಿಸುತ್ತದೆ. ಜೊತೆಯಲ್ಲಿ ನಿಮಗೆ ಸಹಿಷ್ಣುತೆ, ತಾಳ್ಮೆಯನ್ನು ನೀಡುತ್ತದೆ. ಆದ್ದರಿಂದ ನೀವು ಈ ಕೆಲಸವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳುವ ಮೂಲಕ ತಾಯಿಯ ಆಶೀರ್ವಾದವನ್ನು ಸಹ ತೆಗೆದುಕೊಳ್ಳಬೇಕು. ಭೂತಾಯಿಯ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಲ್ಲವಾ? ಇವಾಗ ಭೂತಾಯಿಯ ಕಥೆಯನ್ನು ಕೇಳೋಣ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಭೂಮಿಯನ್ನು ಭೂದೇವಿ ಎಂದು ಕರೆಯಲಾಗುತ್ತದೆ. ಶನಿ ಗ್ರಹವನ್ನು ಶನಿಯೊಂದಿಗೆ ಸಂಪರ್ಕಿಸುವ ಮೂಲಕ ನಾವು ಶನಿ ದೇವನನ್ನು ಹೇಗೆ ನೋಡುತ್ತೇವೋ ಅದೇ ರೀತಿಯಲ್ಲಿ ನಾವು ಅವನನ್ನು ಭೂಮಿಯೊಂದಿಗೆ ಸಂಪರ್ಕಿಸುವ ಮೂಲಕ ಪೃಥ್ವಿ ದೇವಿಯನ್ನು ನೋಡಬಹುದು. ಭಗವಾನ್ ವಿಷ್ಣುವಿನ ಪತ್ನಿ. ದಕ್ಷಿಣ ಭಾರತದ ನಂಬಿಕೆಯ ಪ್ರಕಾರ ಭೂಮಿಯನ್ನು ಸಂಸ್ಕೃತದಲ್ಲಿ ಭೂಮಿ ಎಂದು ಕರೆದರೆ, ಪೌರಾಣಿಕ ನಂಬಿಕೆಯಲ್ಲಿ ಅವಳನ್ನು ಭೂದೇವಿ ಎಂದು ಕರೆಯಲಾಗುತ್ತದೆ. ಕೆಲವು ಪುರಾಣಗಳಲ್ಲಿ ಆಕೆಯನ್ನು ವಿಷ್ಣುವಿನ ಪತ್ನಿ ಎಂದು ಕರೆಯಲಾಗುತ್ತದೆ. ಹೆಚ್ಚಿನ ವಿಷ್ಣು ದೇವಾಲಯಗಳಲ್ಲಿ ಆತನನ್ನು ಶ್ರೀದೇವಿಯೊಂದಿಗೆ ಚಿತ್ರಿಸಲಾಗಿದೆ. ಅನೇಕ ವರಾಹ ದೇವಾಲಯಗಳಲ್ಲಿ ಆಕೆ ವರಾಹ ದೇವರ ಮಡಿಲಲ್ಲಿ ಕುಳಿತಿರುವಂತೆ ತೋರಿಸಲಾಗಿದೆ. ರಾಕ್ಷಸ ನರಕಾಸುರನು ವರಾಹ ಮತ್ತು ಪೃಥ್ವಿಯ ಮಗ ಎಂದು ಶ್ರೀಮದ್ ಭಗವತ್ ಪುರಾಣದಲ್ಲಿ ಹೇಳಲಾಗಿದೆ. ಸತ್ಯಯುಗದಲ್ಲಿ ಭೂಮಿ. ದಕ್ಷಿಣ ಭಾರತದ ನಂಬಿಕೆಯ ಪ್ರಕಾರ ಒಮ್ಮೆ ಸತ್ಯಯುಗದಲ್ಲಿ ಹಿರಣ್ಯಾಕ್ಷನು ಆಕೆಯನ್ನು ಸಮುದ್ರಕ್ಕೆ ಎಸೆದನು. ನಂತರ ಶ್ರೀಹರಿ ವಿಷ್ಣುವು ವರಾಹನ ರೂಪವನ್ನು ತೆಗೆದುಕೊಂಡು ಆಕೆಯನ್ನು ರಕ್ಷಿಸಿದನು. ಅವಳು ತ್ರೇತಾಯುಗದಲ್ಲಿ ಸೀತೆಯ ಅವತಾರವನ್ನು ತೆಗೆದುಕೊಂಡು ಶ್ರೀರಾಮನಿಗೆ ಸೇವೆ ಸಲ್ಲಿಸಿದಳು. ದ್ವಾಪರ ಯುಗದಲ್ಲಿ ಸತ್ಯಭಾಮೆಯ ಅವತಾರ ತಳೆದು ಶ್ರೀಕೃಷ್ಣನ ಸೇವೆ ಮಾಡಿದಳು. ಇದಲ್ಲದೆ ಕುಂತಿಯನ್ನು ಭೂಮಿಯ ಅವತಾರವೆಂದು ಪರಿಗಣಿಸಲಾಗಿದೆ. ಉತ್ತರ ಭಾರತದ ನಂಬಿಕೆಯಲ್ಲಿ ಪೃಥ್ವಿ ದೇವಿಯನ್ನು ಸೀತಾ, ಭೂದೇವಿಯ ಮಗಳು ಮತ್ತು ಆಕೆಯ ಮಗನ ಹೆಸರು
ಮಂಗಳದೇವ. ಅವನು ಮಂಗಳದ ಅಧಿಪತಿ. ಪೃಥ್ವಿನ ತಂದೆ ಹೆಸರು ಪೃಥು ಎಂದು ಹೇಳಲಾಗುತ್ತದೆ. ವಿಷ್ಣುವಿನ ಭಾಗದಿಂದ ಪೃಥು ಪ್ರಕಟಗೊಂಡಿದ್ದ. ಪೃಥುವನ್ನು ಭೂಮಿಯ ಮೊದಲ ರಾಜ ಎಂದು ಹೇಳಲಾಗಿದೆ. ಪೃಥು ಮೊದಲು ಜಮೀನು ಹದಗೊಳಿಸಿ ಕೃಷಿ ಆರಂಭಿಸಿ ಸಾಮಾಜಿಕ ವ್ಯವಸ್ಥೆಗೆ ತಳಪಾಯ ಹಾಕಿದ್ದ. ಅಂದಿನಿಂದ ಜನರು ಗುಹೆಗಳನ್ನು ತೊರೆದು ಮನೆಗಳನ್ನು ನಿರ್ಮಿಸಿಕೊಂಡು ವಾಸಿಸಲು ಪ್ರಾರಂಭಿಸಿದರು. ಪೃಥು ಭೂಮಿಯನ್ನು ತನ್ನ ಮಗಳೆಂದು ಸ್ವೀಕರಿಸಿ ಅದಕ್ಕೆ ಪೃಥ್ವಿ ಎಂದು ಹೆಸರಿಟ್ಟನು. ದಂತಕಥೆಯ ಪ್ರಕಾರ ಭೂಮಿಯನ್ನು ಭಗವಾನ್ ವಿಷ್ಣು ದೇವರ್ಷಿ ನಾರದವನಿಗೆ ಈ ಭೂಮಿಯು ಮಧು ಮತ್ತು ಕೈಟಭರ ಕೊಬ್ಬಿನಿಂದ ಹುಟ್ಟಿದೆ ಎಂದು ಹೇಳಿದರು. ದುರ್ಗಾಮಾತೆ ಇಬ್ಬರನ್ನು ಕೊಂದಾಗ ಅವರ ದೇಹದಿಂದ ಮೆದೆ ಹೊರಬಂದಿತು. ಅದು ಸೂರ್ಯನ ಪ್ರಖರತೆಯನ್ನು ಒಣಗಿತು. ಇದರಿಂದಾಗಿ ಆ ಕಾಲದಲ್ಲಿ ಭೂಮಿಗೆ ಮೇದಿನಿ ಎಂಬ ಹೆಸರು ಬಂತು. ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಪ್ರಕೃತಿ ವಿಭಾಗದಲ್ಲಿ ಭೂಮಾತೆಯ ದರ್ಶನದಿಂದ ಮಗ ಮಂಗಳನ ಜನನದವರೆಗಿನ ಸಂಪೂರ್ಣ ಕಥೆಯನ್ನು ನೀಡಲಾಗಿದೆ. ಇದು ದಂತಕಥೆಯ ಪ್ರಕಾರ ಮಹಾವಿರಾಟ ಪುರುಷನು ಶಾಶ್ವತವಾಗಿ ನೀರಿನಲ್ಲಿ ವಾಸಿಸುತ್ತಿದ್ದನು. ಕಾಲಾಂತರದಲ್ಲಿ ಮಹಾವಿರಾಟನ ಕೋಪದಿಂದ ಭೂಮಿ ಹುಟ್ಟಿಕೊಂಡಿತು ಎನ್ನಲಾಗಿದೆ. ಕೆಲವು ಕಥೆಗಳಲ್ಲಿ ಭೂಮಿಯ ತಾಯಿಯನ್ನು ಮಹರ್ಷಿ ಕಶ್ಯಪನ ಮಗಳು ಎಂದು ಹೇಳಲಾಗಿದೆ. ಭೂಮಿಯನ್ನು ಬ್ರಹ್ಮವೈವರ್ತ ಪುರಾಣದ ಪ್ರಕಾರ ರಾಕ್ಷಸ ರಾಜ ಹಿರಣ್ಯಕಶಿಪುವಿನ ಸಹೋದರ ಹಿರಣ್ಯಾಕ್ಷನು ವರಾಹ ಕಲ್ಪದಲ್ಲಿ ಭೂಮಿಯನ್ನು ಕದ್ದು ಸಾಗರಕ್ಕೆ ಕೊಂಡೊಯ್ದನು. ಭಗವಾನ್ ವಿಷ್ಣುವು ವರಾಹನಾಗಿ ಅವತರಿಸಿದನು ಮತ್ತು ಹಿರಣ್ಯಾಕ್ಷನನ್ನು ಕೊಂದನು ಮತ್ತು ಭೂಮಿಯನ್ನು ಪಾತಾಳದಿಂದ ಹೊರತೆಗೆದ ನಂತರ ಪರಮಪಿತ ಬ್ರಹ್ಮನು ಜಗತ್ತನ್ನು ಸೃಷ್ಟಿಸಿ ಭೂಮಿಯನ್ನು ಸಮುದ್ರದ ಮೇಲೆ ಇರಿಸಿದನು. ಪೃಥ್ವಿಯ ಫಲರೂಪದಲ್ಲಿ ಬಂದು ವರಾಹ ರೂಪದಲ್ಲಿದ್ದ ಶ್ರೀಹರಿಯು ಪೂಜಿಸತೊಡಗಿದಳು. ಭೂಮಿಯ ಸುಂದರ ಆಕರ್ಷಣೆಯ ರೂಪವನ್ನು ನೋಡಿದ ಶ್ರೀಹರಿಯು ಕಾರ್ಯದಲ್ಲಿ ಮೋಹಗೊಂಡು ಭೂಮಿಯೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡನು. ಈ ಸಂಯೋಗದಿಂದ ಕಾಲಾಂತರದಲ್ಲಿ ಭೂಮಿಯ ಗರ್ಭದಿಂದ ಭವ್ಯವಾದ ಮಗು ಜನಿಸಿತು. ಅದನ್ನು ಮಂಗಳ ಎಂದು ಕರೆಯಲಾಗುತ್ತದೆ. ಈ ಕಥೆಯನ್ನು ದೇವಿ ಭಾಗವತದಲ್ಲಿ ವಿವರಿಸಲಾಗಿದೆ. ಭೂಮಿ ತಾಯಿಯು ವಿಷ್ಣುವಿನ ಪತ್ನಿ ಮತ್ತು ಶಕ್ತಿ ಸ್ವರೂಪಳು. ಅವಳನ್ನು ಪೂಜಿಸುವುದರಿಂದ ತಾಳ್ಮೆ, ಸಹಿಷ್ಣುತೆ ಮತ್ತು ಭಾಗ್ಯ ಲಭಿಸುತ್ತದೆ. ಈ ಮಂತ್ರಗಳನ್ನು ಪಠಿಸುವುದರಿಂದ ಭೂಮಾತೆಯ ಆಶೀರ್ವಾದ ಸಿಗುತ್ತದೆ ಮತ್ತು ಅಹಂಕಾರ ದೂರ ಆಗುತ್ತದೆ. ಭಕ್ತಿಯಿಂದ ಮಂತ್ರಗಳನ್ನು ಕೇಳಿಸಿಕೊಳ್ಳಿ. ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ವಸನೆ ದೇವಿ ಪರ್ವತಸ್ತನಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ವಸನೆ ದೇವಿ ಪರ್ವತಸ್ತನಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ವಸನೆ ದೇವಿ
पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षम
क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तु
पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं पादस्पर्शं क्षमस्व मे वसने देवी पर्वतस्तनमण्डिते विष्णु पत्नी नमस्तुभ्यं